ಮಾಡೋದು ತುಂಬಾ ಈಸಿ ಮೇಡಮ್. ಸರ್ ಈಗ ಏನ್ ಉದ್ದೇಶ ಇರ್ಬೋದು ಅವ್ರು ಈಗ ಇಷ್ಟು ವರ್ಷ ಬಿಟ್ಟು ಈ ತರ ಬಂತು ಮಾಧ್ಯಮದಲ್ಲಿ ಹೇಳ್ತಾರೆ. ಮೊದಲು ಅವರು ಸುಮಾರು ಸುರೇಶ್ ಅವರು ಒಪ್ಕೊಂಡ್ರು ಪ್ರಾಜೆಕ್ಟ್ ನ, ಅವ್ರಿಗೆ ಲಾಸ್ ಆಯ್ತು. ಲಾಸ್ ಆದಾಗ ಏನ್ ಮಾಡಿ ಹೋದ್ರು, ಕಾಂಟ್ಯಾಕ್ಟ್ ಆಗಿಲ್ಲ ಅಂತ. ಇವತ್ತು ಅವ್ರ ಸ್ಟೇಟ್ಮೆಂಟ್ ನೋಡ್ತೀನಿ, ಇವಾಗ ತುಂಬಾ ಡೆವಲಪ್ ಬಿಟ್ಟಿದ್ದಾರೆ, ಅವ್ರ ಹತ್ರ ದುಡ್ಡಿದೆ ಅಂತ. ಅದರರ್ಥ ನನಗೂ ಕೂಡ ದುಡ್ಡು ಕೊಡ್ಬೇಕು, ನನ್ಗೆ ಕೊಡಿ, ನನ್ಗೆ ಸಹಾಯ ಮಾಡಿ ಅಂತ ತುಂಬಾ ಸಲ ಹೇಳಿದ್ದಾರೆ. 2-3 ಸಲ ಕಾಲ್ ಮಾಡಿದ್ದಾರೆ. ಅಂದ್ರೆ ನೀವು ಅವ್ರ ಸಹಾಯ ಕೇಳಿದ್ರೆ ನೀವು ಸಹಾಯ ಮಾಡಿದ್ರಿ? ಸರ್ ಹೇಳಿದ್ನಲ್ಲ, ಏಪ್ರಿಲ್ ಅಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಫೋನ್ ಮಾಡಿ, ತುಂಬಾ ಪ್ರಾಬ್ಲಮ್ ಮಾಡಿದ್ವಿ ಅಂತ ಹೇಳಿದಾಗ ನನ್ನ ಸ್ನೇಹಿತರಿಂದ ನಾನು ಮಾಡ್ತೀನಿ ನಿಜ. ಅದಾದ್ಮೇಲೆ ಮತ್ತೆ ಯಾಕೆ ಈ ರೀತಿ ನಿಮ್ಮ ಮೇಲೆ ಆರೋಪಗಳು ಮಾಡ್ತಿದ್ದಾರೆ? ಸರ್ ದುಡ್ಡು ಸಿಗುತ್ತೆ ಅಂದ್ರೆ ಸರ್ ಎಷ್ಟು ಸಿಗುತ್ತೆ ಅಷ್ಟು ತಗೊಳ್ಳೋಣ ಅಂತ ಸರ್. ಸರ್ ನೀವು ರಿಟರ್ನ್ ಮಾಡಿದಾಗ ಲೀಗಲ್ ಆಗಿ ಅದು ಚೆಕ್ ಮುಖಾಂತರ ಮಾಡಿದ್ರೆ ಅಥವಾ ಬೇರೆ? ಸರ್ ಅವಾಗ ಹೇಳಿದೆ, ನಾನು ಕ್ಯಾಶ್ ಮುಖಾಂತರ ಕೊಟ್ಟಿದ್ದೇನೆ, ಅಕೌಂಟ್ ಥ್ರೂ ಏನ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದೇನೆ ಸರ್. ಯಾಕಂದ್ರೆ ಅಕೌಂಟ್ ಥ್ರೂ ಕೊಟ್ರೆ ಅದು ಕೌಂಟಬಲ್ ಆಗಿರುತ್ತೆ, ಕ್ಯಾಶ್ ಥ್ರೂ ಕೊಟ್ರೆ ಅದು ಮಿಸ್ ಆಗ್ಬೋದು ಸರ್. ಅವರು ಕೂಡ ನಾನು ಕೊಟ್ಟು ಕ್ಯಾಶ್ ಥ್ರೂ ಕೊಟ್ಟಿದ್ರು ಸರ್. ಕ್ಯಾಶಿಗೆ ದಾಖಲಾತಿಗಳಿಂದ ಇದೆಯಾ ಏನಾದರೂ ಅಗ್ರಿಮೆಂಟ್ ಆ ತರ? ಸರ್ ಇಲ್ಲ, ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿದೆ ಸರ್. ಅವ್ರು 4 ಲಕ್ಷ ಕೊಟ್ಟಿದ್ದು ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿದೆ, ಅಷ್ಟೇ ನನಗೆ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ಅವರು. ಅಗ್ರಿಮೆಂಟ್ ತೋರಿಸಬೇಕಾಗುತ್ತಾ? ಯಾ ಸರ್? ನೀವು ರಿಟರ್ನ್ ಮಾಡಿದ್ರೆ ಇಲ್ಲ ಸರ್ ರಿಟರ್ನ್ ಮಾಡಿದ್ರೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಸರ್ ಯಾರು ಕೂಡ. ನೀವು 7 lakhs ರಿಟರ್ನ್ ಮಾಡಿದ್ರೆ ಅಂದ್ರಲ್ಲ, ಅದು 7 lakhs ರಿಟರ್ನ್ ಮಾಡಿದ್ರೆ ಅಂತ ಹೇಳಿಲ್ಲ ಸರ್, 6 lakh ನಾನು ರಿಟರ್ನ್ ಮಾಡಿದ್ದೀನಿ ಸರ್. ಅದಕ್ಕೆ ಲೀಗಲ್ ಆಗಿ ಏನಾದರೂ ಅವ್ರಿಗೆ ನೋಡ್ತಾರೆ ರಿಟರ್ನ್ ಮಾಡಿದ್ರೆ ಸರ್ ನಾನು ಕೊಟ್ಟರೆ ಹೇಳ್ತೀನಿ ಸರ್. ತಾವು ಕೇಳೋದಂಗೆ ಲೀಗಲ್ ಆಗಿ ಏನ್ ಡಾಕ್ಯುಮೆಂಟ್ಸ್ ಇದೆ, ಪೊಲೀಸ್ ಕಂಪ್ಲೇಂಟ್ ಇರ್ಬೋದು ಅಥವಾ ಕೋರ್ಟ್ ಹೋಗೋದಕ್ಕೆ ನಾವು ಗೋಲ್ಡ್ ಸುರೇಶ್ ಅವರ ವ್ಯಕ್ತಿತ್ವದ ಘನತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಸಿವಿಲ್ ಕೋರ್ಟಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾ ಆಗಲಿ ಟೆಲಿವಿಷನ್ ಮೀಡಿಯಾ ಆಗಲಿ ಕ್ಲಿಪ್ಸು ಹರಿದಾಡ್ತಾ ಇದೆ. ಹೀಗಾಗಿ ನಮಗೆ ಪ್ರೇಮ ಫೇಸಿ ಗ್ರೌಂಡ್ ಇದೆ, ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ನಮ್ಮ ಫೇವರ್ ಆಗಿದೆ, ಮತ್ತು ಇರ್ರಿಪೇರೇಬಲ್ ಲಾಸ್ ಅವ್ರಿಗೆ ಆಗ್ತಾ ಇದೆ. ಹೀಗಾಗಿ ಡೆಫಿನೆಟ್ಲಿ ವಿ ಹ್ಯಾವ್ ಅಪ್ರೋಚ್ ಸಿವಿಲ್ ಕೋರ್ಟ್ ಆ್ಯಂಡ್ ಅದರಲ್ಲಿ ಏನು ಸ್ಟೇ ಸಿಗುತ್ತೆ ಅಥವಾ ಮತ್ತೊಂದು ಆಗುತ್ತೆ ಅದನ್ನು ನಾವು ನಿಮಗೆ ವಿತ್ ಟೈಮ್ ವಿಲ್ ಇನ್ಫಾರ್ಮ್ ಯು. ಆ್ಯಂಡ್ ತಾವು ಕೇಳೋದಂಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 2017ರಲ್ಲಿ ಆಗಿರ್ತಕ್ಕಂಥ ಒಂದು ಹಣಕಾಸಿನ ವಿಷಯವನ್ನು ಮುಂದಿಟ್ಕೊಂಡು ಮಾಧ್ಯಮಕ್ಕೆ ಬರೋದ್ರಲ್ಲಿ ನಮ್ಮ ಕೊಲಿಗೆ ಈಗಾಗಲೇ ಹೇಳ್ದಂಗೆ ಅದರಲ್ಲಿ ದುರುದ್ದೇಶಪೂರ್ವಕ ಒಂದು ಪ್ರಯತ್ನ ಇದೆ. ಅದನ್ನು ಹೊರತಾಗಿ ನಾವು ಸಿವಿಲ್ ಕೋರ್ಟಲ್ಲಿ ಈಗ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಕ್ರಮ ತಗೊಂಡಿದ್ದೀವಿ. ಇನ್ ಕೇಸ್ ಇಫ್ ನೆಸೆಸರಿ ಫರ್ದರ್ ಎನಿ ಅದರ್ ಲೀಗಲ್ ಆಕ್ಷನ್ ವಿ ಆರ್ ರೆಡಿ ಟು ಟೇಕ್. ಸುರೇಶ್ ಅವರೇ, ಫೈನಲ್ ಆಗಿ ನೀವು ಹೇಳೋದು ನಾನು ಕೊಡೋದೆಲ್ಲ ಕೊಟ್ಟಿದ್ದೀನಿ, ಏನು ಕೊಡ್ಬೇಕಾಗಿಲ್ಲ ಅವ್ರಿಗೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು ಸರ್. ಮತ್ತೆ ನೀವು ಇನ್ನೊಂದು ಮಾತು ಕೇಳಿದ್ರಿ, ಬಾಂಬೆ ಕರೀತಾರೆ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ನಾನು ಯಾವ ಊರಲ್ಲಿ ಇರ್ತೀನಿ, ಯಾವ ಊರಲ್ಲಿ ಹೇಳ್ಬೇಕು ಸರ್. ಇವತ್ತು ನಾನು ಬೆಂಗಳೂರು ಬೆಂಗಳೂರು ಇದೀನಿ ಅಂತ ಹೇಳ್ಬೇಕು, ನಾಳೆ ಬೆಳಗಾವಿ ಬೆಳಗಾವಿ ಅಂತ ಹೇಳ್ಬೇಕು, ನಾಳೆ ಬಾಂಬೆ ಆದ್ರೆ ಡೆಲ್ಲಿ ಆದ್ರೆ ನಾನು ಅಲ್ಲೇ ಇದೀನಿ ಅಂತ ಹೇಳ್ಬೇಕು. ನನ್ನನ್ನು ಭೇಟಿ ಮಾಡ್ಬೇಕು ಬರ್ಬೇಕು, ನೀವು ಅಲ್ಲಿಗೆ ಬರ್ಬೇಕು ಈಗ ಪ್ರೆಸೆಂಟ್ ಅಂತ ಕೇಳಿದಾಗ. ಮತ್ತೆ ಅವ್ರಷ್ಟು ನಾನು ಏನೋ ಮಾಡ್ತೀನಿ ಅಂತ ಥ್ರೆಟ್ಟಿಂಗ್ ಇದ್ರೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಸರ್ ಆಮೇಲೆ ಅವರು ಅದೇ ಮಾಡಿ ಹೇಳೋಣ ಸರ್. ಇದೇ ವ್ಯಕ್ತಿ ನಾನು ವಿದ್ಯಾರ್ಥಿಯಿಂದ ಮೊದಲು ಬರ್ಬೇಕಾಗಿತ್ತು ನೋಡೋಣ, ಇನ್ನೂ ಬರಲಿಲ್ಲ. ಸರ್ ನಾನು ಸುಮಾರು ಬಿಗ್ ಬಾಸ್ ಇಂದ ಮುಂಚೆ ಸುಮಾರು 7 ವಿಡಿಯೋಗಳನ್ನು ನೋಡಿದ್ದೇನೆ ಸರ್, ಸುಮಾರು 7 ವಿಡಿಯೋಗಳನ್ನು ನೋಡಿದ್ದೇನೆ. ಮನಸ್ಸಿನಂತ ಎಷ್ಟು ಜನ ಬಂದು ನಾನು ತಲೆ ಕೆಡಿಸೋಲ್ಲ. ಅಲ್ಲ ಸರ್, ಈಗ ಅವರೇ ಈ ತರ ಮಾಡ್ತಿರೋದು ಅಥವಾ ಬೇರೆ ಯಾರಾದ್ರೂ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಇದೆಯಾ ಸರ್? ಇನ್ವೆಸ್ಟಿಗೇಷನ್ ನಾವು ಹೇಳಿದ್ವಿ ಸರ್, ಕಂಪ್ಲೀಟ್ ಮಾಡಿದೀವಿ, ನೋಡೋಣ ಸರ್ ಇನ್ವೆಸ್ಟಿಗೇಷನ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ಹಂತದಲ್ಲಿ ನಮಗಿರೋದು ಒಂದು ಕನ್ಸರ್ನ್ ಕಡೆಯಿಂದ ಅವ್ರಿಗೆ ಸಹಾಯ ಇದೆ. ಮುಂಚೆ ಬಿಸ್ನೆಸ್ ಆಗಿತ್ತು, ಇಷ್ಟು ವರ್ಷದಿಂದ ಅವ್ರು ಡಿಸ್ಟರ್ಬ್ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಇವ್ರಿಗಾಗಿರುವಂತ ಇದು ಮತ್ತೆ ಬೇರೆ ಯಾರಾದ್ರೂ ಆಗದಿರೋರು ಅವ್ರ ಮೂಲಕ ಮಾಡಿಸಿದ್ರು ಇಲ್ವೋ, ಈಗ ಅವ್ರು ಹೇಳೋದಂಗೆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗ್ಲಿ ಅದ್ರಲ್ಲಿ ಗೊತ್ತಾಗ್ಲಿ. ನಮಗಿರೋದು ಕನ್ಸರ್ನ್ ಈಗ ಏನ್ ಹೇಳೋದು ಅಂತಂದ್ರೆ, ಅವರು ಒಬ್ಬ ಸೋಷಿಯಲಿ ಇಂಪ್ಯಾಕ್ಟ್ಫುಲ್ ವ್ಯಕ್ತಿಯಾಗಿ ಬೆಳೆದಿರೋದ್ರಿಂದ ಅವ್ರ ಮೇಲೆ ಮತ್ತೆ ಈ ತರ ಮತ್ತೆ ಮತ್ತೊಂದಷ್ಟು ಅಲಿಗೇಷನ್ಸ್ ಬೇರೆಯವರು ಮತ್ತೊಬ್ರು ಮಾಡಬಾರ್ದು, ಈ ತರ ಒಂದು ವಿಷಯ ಮುಂದೆ ಕಂಟಿನ್ಯೂ ಆಗಬಾರ್ದು ಅನ್ನೋ ವಿಷಯಕ್ಕೆ ನಾವು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ವಿ.